ರೈತರ ಹಿತ ಕಾಯುವ ವಿಚಾರದಲ್ಲಿ ಎಂದಿಗೂ ತನ್ನ ಬದ್ಧತೆಯನ್ನು ಕಾಯ್ದುಕೊಂಡು ಬಂದಿರುವ ನಮ್ಮ ಸರ್ಕಾರವು ವಿವಿಧ ಯೋಜನೆಗಳ ಮೂಲಕ ಕೃಷಿ ಕ್ಷೇತ್ರದ ಏಳಿಗೆಗಾಗಿ ಕಾರ್ಯನಿರ್ವಹಿಸಿದೆ. ನಮ್ಮ ಸರ್ಕಾರದ ಈ ಸದುದ್ದೇಶವು ಇದೀಗ ಅಂಕಿ ಸಂಖ್ಯೆಗಳಲ್ಲಿಯೂ ಸಾಬೀತಾಗಿದ್ದು, ರೈತರ ಒಳಿತಿಗಾಗಿ ರಾಜ್ಯ ಸರ್ಕಾರದ ಬದ್ಧತೆ ಯಾವ ಮಟ್ಟಿಗಿದೆ ಎಂಬುದಕ್ಕೆ ಹಿಡಿದ ಕೈಗನ್ನಡಿ ಎಂಬಂತಿದೆ. ಕರುನಾಡಿನ ಕೃಷಿ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿ. ಕಳೆದ 5 ವರ್ಷಗಳಲ್ಲೇ ದಾಖಲೆಯ ಖರೀದಿ ಪ್ರಮಾಣ. ಹೌದು, ನಮ್ಮ ಸರ್ಕಾರವು 18 ಕೃಷಿ ಮತ್ತು ತೋಟಗಾರಿಕೆ ಉತ್ಪನ್ನಗಳನ್ನು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಸುಮಾರು 6.11 ಲಕ್ಷ ರೈತರಿಂದ 12.37 ಲಕ್ಷ ಮೆಟ್ರಿಕ್ ಟನ್ ಉತ್ಪನ್ನಗಳನ್ನು 7,135 ಕೋಟಿ ರೂಪಾಯಿ ಮೊತ್ತದಲ್ಲಿ ಖರೀದಿಸಿ ಡಿಬಿಟಿ ಮೂಲಕ ನೇರವಾಗಿ ರೈತರ ಖಾತೆಗೆ ಹಣ ಜಮೆ ಮಾಡಿದೆ. ಈ ಮೂಲಕ ಕಳೆದ 5 ವರ್ಷಗಳಿಗೆ ಹೋಲಿಸಿದರೆ ಶೇಕಡಾ 60ರಷ್ಟು ಖರೀದಿ ಪ್ರಮಾಣ ಹೆಚ್ಚಿದತ್ತಾಗಿದೆ. ಖರೀದಿ ಪ್ರಕ್ರಿಯೆಯಲ್ಲಿ ರೈತರಿಗೆ ಬಂಪರ್ ಲಾಟರಿ ರಾಜ್ಯದ ರೈತರಿಗೆ ನೀಡಿದ್ದೇವೆ. ಉತ್ತಮ ಬೆಂಬಲ ಬೆಲೆಯೇ ಗ್ಯಾರಂಟಿ. ಇನ್ನು ರಾಜ್ಯದಲ್ಲಿ ಯಾವ ಬೆಳೆಗಳು ಖರೀದಿ ಪ್ರಕ್ರಿಯೆ ಯಾವ ಲೆಕ್ಕಾಚಾರದಲ್ಲಿ ನಡೆದಿದೆ ಅನ್ನೋದನ್ನು ನೋಡಬೇಕಾದ್ರೆ, ರಾಜ್ಯದ ಒಟ್ಟು 2.17 ಲಕ್ಷ ರೈತರಿಂದ ಒಟ್ಟು 1,485 ಕೋಟಿ ರೂಪಾಯಿಗಳ ಮೊತ್ತಕ್ಕೆ 3.46 ಲಕ್ಷ ಕ್ವಿಂಟಾಲ್ ರಾಗಿ ಖರೀದಿಸಲಾಗಿದೆ. 90,003 ರೈತರಿಂದ 1,925 ಕೋಟಿಗೆ 25.6 ಲಕ್ಷ ಕ್ವಿಂಟಾಲ್ ಹತ್ತಿ ಖರೀದಿಸಿದ್ದೇವೆ. ಇದೇ ಮೊದಲ ಬಾರಿಗೆ ಮಾವು ಖರೀದಿಗೆ ಕೇಂದ್ರದ ಅನುಮೋದನೆ ಪಡೆದು 14,993 ರೈತರಿಂದ 10.74 ಲಕ್ಷ ಕ್ವಿಂಟಾಲ್ ಮಾವನ್ನು 41.35 ಕೋಟಿ ರೂಪಾಯಿಗೆ ಖರೀದಿಸಿ ಬೆಳೆಗಾರರಿಗೆ ನೇರವಾಗಿ ಪಾವತಿಸಲಾಗುತ್ತಿದೆ. ಇನ್ನುಳಿದಂತೆ ತೊಗರಿ ಹಾಗೂ ಉಂಡೆ ಕೊಬ್ಬರಿಗೆ ಕ್ರಮವಾಗಿ ಪ್ರತಿ ಕ್ವಿಂಟಾಲ್ಗೆ 450 ರೂಪಾಯಿ ಹಾಗೂ 1,500 ರೂಪಾಯಿ ಪ್ರೋತ್ಸಾಹ ಧನ ಘೋಷಿಸಿ 200 ಕೋಟಿ ರೂಪಾಯಿಗಳನ್ನು ರೈತರಿಗೆ ವಿತರಿಸಿದ್ದೇವೆ. 2025-26ನೇ ಸಾಲಿಗೆ 6 ಲಕ್ಷ ಮೆಟ್ರಿಕ್ ಟನ್ ರಾಗಿಯನ್ನು 4,886 ರೂಪಾಯಿ ಪ್ರತಿ ಕ್ವಿಂಟಾಲ್ನಂತೆ, 3 ಲಕ್ಷ ಮೆಟ್ರಿಕ್ ಟನ್ ಭತ್ತವನ್ನು 2,369 ರೂಪಾಯಿ ದರದಲ್ಲಿ ಮತ್ತು 3 ಲಕ್ಷ ಮೆಟ್ರಿಕ್ ಟನ್ ಬಿಳಿ ಜೋಳವನ್ನು 3,669 ರೂಪಾಯಿ ದರದಲ್ಲಿ ಖರೀದಿಸಲು ರಾಜ್ಯ ಸರ್ಕಾರ ಯೋಜನೆ ರೂಪಿಸಿದೆ. ಸಿರಿಧಾನ್ಯಗಳಾದ ನವಣೆ, ಸಾಮೆ, ಹಾರಕಕ್ಕೆ 5,000 ರೂಪಾಯಿ ದರದಲ್ಲಿ ಖರೀದಿಗೆ ಮುಂದಾಗಿದ್ದೇವೆ. ಯೂರಿಯಾ ರಸಗೊಬ್ಬರ ಕೊರತೆ ತಡೆಗೆ ದಿಟ್ಟ ಕ್ರಮ. ಹೆಚ್ಚಿನ ರಸಗೊಬ್ಬರ ಪೂರೈಕೆಗೆ ಕೇಂದ್ರ ಸರ್ಕಾರಕ್ಕೆ ನಿರಂತರ ಮನವಿ. ಯೂರಿಯಾ ರಸಗೊಬ್ಬರ ಕೊರತೆಯನ್ನು ತಡೆಗಟ್ಟಲು ಸಕಾಲಿಕ ಕ್ರಮ ಕೈಗೊಳ್ಳಲಾಗಿದೆ. ಏಪ್ರಿಲ್ನಿಂದ ಆಗಸ್ಟ್ ವರೆಗೆ 9.47 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಲಭ್ಯವಿದ್ದು 8.49 ಲಕ್ಷ ಮೆಟ್ರಿಕ್ ಟನ್ ಮಾರಾಟವಾಗಿದೆ. ಕೇಂದ್ರ ಸರ್ಕಾರದಿಂದ ಹೆಚ್ಚಿನ ಪೂರೈಕೆಗೆ ನಿರಂತರವಾಗಿ ಮನವಿ ಮಾಡಲಾಗಿದೆ. ಕೃಷಿ ಜಾರಿದಳ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿ ಚಿಕ್ಕಮಗಳೂರು ಮತ್ತು ಶಿವಮೊಗ್ಗದಂತಹ ಜಿಲ್ಲೆಗಳಲ್ಲಿ ದಾಸ್ತಾನು ಮಾಡಿದ ಯೂರಿಯಾವನ್ನು ವಶಪಡಿಸಿಕೊಂಡು ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈ ಮೂಲಕ ನೈಜ ರೈತರಿಗೆ ಗೊಬ್ಬರ ತಲುಪುವಂತೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯಂತಹ ಕೃಷಿ ಪ್ರಧಾನ ಪ್ರದೇಶಗಳಲ್ಲಿ ರೈತ ರತ್ನ ಪ್ರಶಸ್ತಿಯ ಮೂಲಕ ರೈತ ಕಾಯಕವನ್ನು ಗೌರವಿಸಲಾಗುತ್ತಿದೆ. ಕೃಷಿ ಮತ್ತು ತೋಟಗಾರಿಕೆಗೆ ರಾಜ್ಯ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು 7,145 ಕೋಟಿ ಅನುದಾನ ಮೀಸಲಿಡಲಾಗಿದೆ. 900 ಕೋಟಿ ರೂಪಾಯಿ ಯಾಂತ್ರೀಕರಣಕ್ಕೆ, 1,075 ಕೋಟಿ ಸೂಕ್ಷ್ಮ ನೀರಾವರಿಗೆ ಮತ್ತು 128 ಕೋಟಿ ರೂಪಾಯಿ ಹೈಟೆಕ್ ಹಾರ್ವೆಸ್ಟರ್ ಹಬ್ಗೆ ಮೀಸಲಿಟ್ಟಿದ್ದೇವೆ. ಸಿರಿಧಾನ್ಯ ಕೃಷಿಗೆ ಹೆಚ್ಚಿನ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಸಿರಿಧಾನ್ಯಗಳಿಗೆ ಪ್ರತಿ ಹೆಕ್ಟರ್ಗೆ 10,000 ರೂಪಾಯಿದಿಂದ 20,000 ರೂಪಾಯಿ ಪ್ರೋತ್ಸಾಹ ಧನ ನೀಡಲಾಗುತ್ತಿದೆ. ರಾಗಿಯಂತಹ ಸಿರಿಧಾನ್ಯಗಳಿಗೆ ಈ ಬಾರಿ 4,896 ರೂಪಾಯಿ ದರ ನಿಗದಿಪಡಿಸಿ ಕಳೆದ ಸಾಲಿಗಿಂತ 596 ರೂಪಾಯಿ ಹೆಚ್ಚಳ ಮಾಡಲಾಗಿದೆ. ನಾಡಿನ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಯಾವುದೇ ಸಮಸ್ಯೆ ಎದುರಾಗದಂತೆ ನಮ್ಮ ಸರ್ಕಾರವು ಸಕಲ ಕ್ರಮಗಳನ್ನು ಕೈಗೊಂಡಿದ್ದು, ಈ ಮೂಲಕ ಕೃಷಿ ಜೀವನವನ್ನು ಸುಗಮಗೊಳಿಸುವ ಪ್ರಯತ್ನದಲ್ಲಿ ಯಶಸ್ಸು ಸಾಧಿಸುತ್ತಿದೆ.